ಈಗ ಬೇರೆ ಬೇರೆ ಆಗಿದ್ದೀವಿ ಕಣ್ಲ. ನಿಂಗೇನಾದ್ರು ಇರ್ಸು ಮಿಡ್ಸಿದ್ರೆ ಹೊಂಟೋಗ್ತಾರು. ಹಂಗ್ಯಾಕೆ ಹೇಳ್ತೀರ ಅಮ್ಮವ್ರೆ? ಅದೇನು ಇಸ್ಯ ಹೇಳಿ. ತಾಯಿ ಮಗಳು ಬೇರೆ ಆಗೋದು ಹಗಲು ರಾತ್ರಿ ಬದಲಾದಂಗೆ. ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಒಂದಾಯ್ತಿರ ಬಿಡಿ. ನೋಡಮ್ಮ ಏನಾಯ್ತದೆ ಅಂತ. ಸರಿ, ನಿನ್ನನ್ನು ಯಾಕೆ ಕರೆಸ್ದೆ ಅಂದರೆ ನಂಗೊಂದು ವಿಷಯ ಗೊತ್ತಾಗಬೇಕು. ಏನಮ್ಮರೇ ಅದು? ನಮ್ಮ ಸೇನ್ ಹೃದಯನ ಗಂಗಾಧರನ ಮಗಳಿಗೆ ಹಾಕವ್ರೆ ಅಂತ ನಿಂಗೆ ಯಾರು ಹೇಳಿದ್ದು? ಅವ್ರು ಕೇಳ್ತವ್ರಲ್ಲ, ಅದೇನು ಹೇಳಪ್ಪ? ಅಲ್ಲ, ಮುಗಿದು ಹೋಗಿರೋ ಇಸ್ಯನ ಈಗ ಯಾಕೆ ಕೇಳ್ತೀರ ಅಮ್ಮವ್ರೆ? ಈಗಷ್ಟೇ ಎಲ್ಲ ಶುರುವಾಗೈತೆ, ಅದಕ್ಕೆ ಕೇಳ್ತೀವಿ. ದಿಟ ಹೇಳು, ನಿಂಗೆ ಹೆಂಗೆ ಗೊತ್ತಾಯ್ತು? ಅದನ್ನ ಆಪ್ರೇಷನ್ ಮಾಡಿದ ಆಸ್ಪತ್ರೆ ಸಿಬ್ಬಂದಿನೇ ಹೇಳ್ದ ಅಮ್ಮವ್ರೆ. ಮತ್ತೆ ಈ ಸ್ನೇಹ ಅದನ್ನು ಸುಳ್ಳು ಅಂತ ಹೇಳವಳೆ. ಅದೇ ನಮಗೆ ತಲೆ ಕೆಟ್ಟೋಗದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಆಕಾಶನ್ ಕೇಳಿದ್ರೆ ಆ ಹುಡುಗಿಗೆ ಹಾರ್ಟ್ ಹಾಕವ್ರೆ ಅಂತ ಹೇಳ್ತಾನೆ. ಅದು ಇಲ್ಲಿ ಸುಳ್ಳಾಗದೆ. ನೀವು ಮತ್ತೆ ಆ ಹುಡುಗಂತವ ಕೇಳಲಿಲ್ವೇ? ಕೇಳುಮ, ಏನಾದ್ರು ಸಿಕ್ಕಿದ್ರೆ ಸರಿಯಾಗಿ ಚೆಚ್ಚುಮ ಅಂತ ಆಸ್ಪತ್ರೆ ತವ ಹೋದೆ. ಆದರೆ ಆಸ್ಪತ್ರೆ ತವ ಇರಲಿಲ್ಲ, ಊರು ಬಿಟ್ಟು ಹೊಂಟೋಗವನೆ. ಅವನು ಊರು ಬಿಟ್ಟು ಹೋಗಿರೋದು ನೋಡಿದ್ರೆ ಅವನು ಹೇಳಿರೋದು ಸುಳ್ಳು ಅಂತ ಅನಿಸ್ತೈತೆ ಅಮ್ಮವ್ರೆ. ಸರಿ, ನೀನು ಹೊರಡು. ಇದನ್ನ ಕೇಳೋಕ್ಕೆ ಕರೆಸ್ತಾರ ಅಮ್ಮವ್ರೆ? ಹೌದು ಕಣ್ಲ, ನನಗೆ ದಿಟ ಗೊತ್ತಾಗಬೇಕಾಯ್ತು. ನೀನು ಹೊರಡು. ಸರಿ, ಬರ್ತೀನಿ. ಆಸ್ಪತ್ರೆಯವ್ರೆ ಸುಳ್ಳು ಹೇಳ್ತಾವ್ರೆ ಅಂದರೆ ಇನ್ನು ಈ ಕಾಲದಾಗ ಯಾರನ್ನ ಅಂತ ನಂಬೋದು? ಹಂಗೆ ಯಾಕೆ ಹೇಳ್ತೀಯ ಪುಟ್ಟಕ್ಕ? ಒಂದು ವೇಳೆ ಆಸ್ಪತ್ರೆಯವ್ರು ದಿಟ ಹೇಳಿ ಸತ್ಯಾಂಶ ಹೊರಗೆ ಬರ್ತದೆ ಅಂತ ಪ್ಲಾನ್ ಮಾಡಿ ಅವನ್ನ ಊರು ಬಿಡಿಸಿದ್ರು ಬಿಡಿಸಿರ್ಬೋದು. ಹಾಂ,